ಕಚೇರಿಯ ಕೆಲಸಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಪ್ರೇರಣಾದಾಯಕ ಕಥೆ ಇಲ್ಲಿದೆ. ಶೀರ್ಷಿಕೆ: ಗುರಿ ಮತ್ತು ಕೆಲಸದ ಶ್ರದ್ಧೆ. ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ರವಿ ಮತ್ತು ಕಿರಣ್ ಎಂಬ ಇಬ್ಬರು ಸ್ನೇಹಿತರು ಕೆಲಸ ಮಾಡುತ್ತಿದ್ದರು. ಇಬ್ಬರೂ ಒಂದೇ ದಿನ ಕೆಲಸಕ್ಕೆ ಸೇರಿದ್ದರು ಮತ್ತು ಒಂದೇ ರೀತಿಯ ಜವಾಬ್ದಾರಿಗಳನ್ನು ಹೊಂದಿದ್ದರು. ಕೆಲವು ವರ್ಷಗಳ ನಂತರ ಕಿರಣ್ಗೆ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಬಡ್ತಿ ಸಿಕ್ಕಿತು. ಆದರೆ ರವಿ ಇನ್ನೂ ಅದೇ ಹಳೆಯ ಹುದ್ದೆಯಲ್ಲೇ ಉಳಿದಿದ್ದನು. ಇದರಿಂದ ರವಿಗೆ ಬೇಸರವಾಯಿತು. ಅವನು ತನ್ನ ಬಾಸ್ ಬಳಿ ಹೋಗಿ, ನಾವಿಬ್ಬರೂ ಒಂದೇ ದಿನ ಕೆಲಸಕ್ಕೆ ಬಂದೆವು, ಆದರೆ ನೀವು ಕಿರಣ್ಗೆ ಮಾತ್ರ ಬಡ್ತಿ ನೀಡಿದ್ದೀರಿ, ನನ್ನ ಕೆಲಸಕ್ಕೆ ಬೆಲೆ ಇಲ್ಲವೇ ಎಂದು ಕೇಳಿದನು. ಬಾಸ್ ನಕ್ಕು, ರವಿ, ನಿನಗೆ ಈ ಪ್ರಶ್ನೆಗೆ ಉತ್ತರ ಬೇಕಾದ್ರೆ ಒಂದು ಕೆಲಸ ಮಾಡು. ಮಾರುಕಟ್ಟೆಗೆ ಹೋಗಿ ಯಾರಾದರೂ ಹಣ್ಣುಗಳನ್ನು ಮಾರುತ್ತಿದ್ದಾರೆಯೇ ಎಂದು ನೋಡಿ ಬಾ ಎಂದರು. ರವಿ ಮಾರುಕಟ್ಟೆಗೆ ಹೋಗಿ ಬಂದು, ಹೌದು ಸರ್, ಒಬ್ಬ ವ್ಯಕ್ತಿ ಸೇಬು ಹಣ್ಣು ಮಾರುತ್ತಿದ್ದಾನೆ ಎಂದನು. ಬಾಸ್ ಕೇಳಿದರು, 1 ಕೆಜಿ ಸೇಬಿನ ಬೆಲೆ ಎಷ್ಟು? ರವಿ ಮತ್ತೆ ಓಡಿ ಹೋಗಿ ಬಂದು, ಸರ್, 1 ಕೆಜಿಗೆ 100 ರೂಪಾಯಿ ಎಂದನು. ಬಾಸ್ ಮತ್ತೆ ಕೇಳಿದರು, ಅವನ ಬಳಿ ಎಷ್ಟು ಸ್ಟಾಕ್ ಇದೆ? ಬೇರೆ ಹಣ್ಣುಗಳಿವೆಯೇ? ರವಿ ಮತ್ತೆ ಹೋಗಲು ಹೊರಟಾಗ ಬಾಸ್ ಕಿರಣ್ನನ್ನು ಕರೆದರು. ಕಿರಣ್ ಬಂದಾಗ ಬಾಸ್ ಅವನಿಗೂ ಅದೇ ಕೆಲಸ ನೀಡಿದರು. ಕಿರಣ್, ಮಾರುಕಟ್ಟೆಗೆ ಹೋಗಿ ಯಾರಾದರೂ ಹಣ್ಣು ಮಾರುತ್ತಿದ್ದಾರೆಯೇ ನೋಡಿ ಬಾ. ಕಿರಣ್ ಮಾರುಕಟ್ಟೆಗೆ ಹೋಗಿ ಹಿಂತಿರುಗಿ ಬಂದು ಹೀಗೆ ಹೇಳಿದನು, ಸರ್, ಒಬ್ಬ ವ್ಯಕ್ತಿ ಸೇಬು ಮಾರುತ್ತಿದ್ದಾನೆ. ಅವನ ಬಳಿ 50 ಕೆಜಿ ಸೇಬಿದೆ. ಬೆಲೆ ಕೆಜಿಗೆ 100 ರೂಪಾಯಿ. ಒಂದು ವೇಳೆ ನಾವು 10 ಕೆಜಿಗಿಂತ ಹೆಚ್ಚು ತಗೊಂಡರೆ 80 ರೂಪಾಯಿಗೆ ಕೊಡುತ್ತಾನೆ. ಅವನ ಬಳಿ ಬಾಳೆಹಣ್ಣು ಮತ್ತು ಕಿತ್ತಳೆ ಕೂಡ ಇದೆ. ನಾಳೆ ಬೆಳಿಗ್ಗೆ ಹೊಸ ಸ್ಟಾಕ್ ಬರುತ್ತದೆ ಎಂದು ಹೇಳಿದ್ದಾನೆ. ಅವನ ಫೋನ್ ನಂಬರ್ ಕೂಡ ತಂದಿದ್ದೇನೆ. ಬಾಸ್ ರವಿಯ ಕಡೆ ನೋಡಿ ನಕ್ಕರು. ರವಿಗೆ ತನ್ನ ತಪ್ಪು ಅರ್ಥವಾಯಿತು. ಕಥೆಯ ನೀತಿ: ಕಚೇರಿಯಲ್ಲಿ ಕೇವಲ ಹೇಳಿದ ಕೆಲಸ ಮಾಡುವುದು ಮುಖ್ಯವಲ್ಲ, ಆ ಕೆಲಸವನ್ನು ಎಷ್ಟು ಜವಾಬ್ದಾರಿಯಿಂದ ಮತ್ತು ಎಷ್ಟು ವಿವರವಾಗಿ ಮಾಡುತ್ತೇವೆ ಎಂಬುದು ಮುಖ್ಯ. ಸ್ಮಾರ್ಟ್ ವರ್ಕ್ ಮತ್ತು ದೂರದೃಷ್ಟಿ ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ.